ತೊಲಗಿಸಿ ತೊಲಗಿಸಿ ಭ್ರಷ್ಟರನ್ನು ತೊಲಗಿಸಿ 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 ಭ್ರಷ್ಟರನ್ನು ತೊಲಗಿಸಿ ಉಳಿಸಿ ಉಳಿಸಿ ತೆರಿಗೆಯನ್ನು ಉಳಿಸಿ 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 ತೆರಿಗೆಯನ್ನು ಉಳಿಸಿ ಪಂಚಾಯಿತಿ ಬಿಲ್ಲು ನಕಲಿ ನಕಲಿ ಪಂಚಾಯಿತಿ ಬಿಲ್ಲು ನಕಲಿ ನಕಲಿ ಪಂಚಾಯಿತಿ ಬಿಲ್ಲು ನಕಲಿ ನಕಲಿ ಅಯ್ಯಯ್ಯೋ ನನ್ನ ಹಣ ಜೇಬು ಸೇರಿತು ಅಡ್ಡಾಟ ಅಯ್ಯಯ್ಯೋ ನನ್ನ ಹಣ ಜೇಬು ಸೇರಿತು ಅಡ್ಡಾಟ ಆ ರಿಪೋರ್ಟ್ ಅಲ್ಲಿ ಇರುತ್ತಲ್ವಾ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಈ ಅಮೌಂಟ್ ಸಂಬಂಧಪಟ್ಟ ಯಾವ ಡೇಟಲ್ಲಿ ಎಂಟ್ರಿ ಮಾಡಿ ಆನ್ಲೈನ್ ನೋಡಿ ಇಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ KRS ಪಕ್ಷದ ಕೆಲವು ಸದಸ್ಯರು ನಮ್ಮ ಪಂಚಾಯತಿಗೆ ಮತ್ತು ಸಿ ಮೇಡಮ್ನವ್ರಿಗೆ PCB ಕಲೆಕ್ಟ್ ಮಾಡೋ ವಿಷಯದಲ್ಲಿ ತುಂಬ ವ್ಯವಹಾರ ನಡೆದಿದೆ ಅಂತೇಳಿ ದೂರನ್ನ ಕೊಟ್ಟಿದ್ದು. ಈ ಸಂಬಂಧ ನಾವು ಇವತ್ತು ಕೂಯಿಗೆರೆ ಪಂಚಾಯತಿಗೆ ಬೆಳಗ್ಗೆಯಿಂದ ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ಕೊಂಡಿದ್ದೀವಿ. ಆ ಪರಿಶೀಲನೆ ಮಾಡಿಕೊಂಡು ಆದಷ್ಟು ಬೇಗ ನಾವು ಈವರೆಗೆ ಈ ಒಂದು ವರದಿನ ಮುಕ್ತವಾಗಿ ಯಾವುದೇ ಒಂದು ದೋಷ ಇಲ್ಲದೇ ವರದಿನ ಕೊಡ್ತೀವಿ ಅಂತೇಳಿ ನಿಮಗೆ ನಾವಿಲ್ಲಿ ಆಶ್ವಾಸನೆ ಕೊಡ್ತೀವಿ. ದೈವದ ವರದಿಯನ್ನು ಕೊಡ್ತೀವಿ. ಕೊಟ್ಟು ತದನಂತರ ವರದಿ ಬಂದ ನಂತರ ಈ ಗ್ರಾಮ ಪಂಚಾಯತಿಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳೋಬೇಕು ನಾವು ಮಾಡ್ತಾರೆ. ಈಗಾಗಲೇ ನೀವು ಕೊಟ್ಟಂಥ ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದೀವಿ. ಈಗ ಆಲ್ರೆಡಿ ಏನೇನು ಕಂದಾಯ ರಸೀದಿಗಳಾಗಿರ್ಬೋದು, ಮ್ಯಾನ್ಯುವಲ್ನಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ಪಠ್ಯ ಪುಸ್ತಕಗಳಾಗಿರ್ಬೋದು, ಆಮೇಲೆ ಯಾವುದೋ ಒಂದು ಈಸ್ವತ್ತಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಆಮೇಲೆ ನರೇಗಾಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕುಶಲ ಕೂಲಿ ಕಾರ್ಮಿಕರಿಂದಲೇ ಕೆಲಸ ಮಾಡ್ತಿರೋದು ಅವೆಲ್ಲನೂ ಸಹ ಕೊಟ್ಟಿದ್ದಾರೆ. ಒಟ್ಟಾರೆ ಅದನ್ನೆಲ್ಲವನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೇ ಬುಕ್ ಏನಿದೆ ಡೇ ಬುಕ್ ಸಹ ನಾವು ಗ್ರಾಮ ಪಂಚಾಯತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟಂತೆ ಏನು ವರದಿಯನ್ನು ಸಂಪೂರ್ಣವಾದಂಥ ನೈಜ ವರದಿಯನ್ನು ನಾವು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕೊಡ್ತೀವಿ. ತದನಂತರ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ.